ಮತ್ತೆ ರಾಜ್ಯದಲ್ಲಿ ಈಗ ಹಿಜಾಬ್ನ ವಿವಾದ ಭುಗಿಲೇಳ್ತಾ ಇದೆ. ಶಾಲೆ ಕಾಲೇಜುಗಳಲ್ಲಿ ಕೂಡ ಹಿಜಾಬ್ಗೆ ಸರ್ಕಾರದ ಅನುಮತಿ ಸಿಕ್ಕಿದಂತಹ ಸಂದರ್ಭದಲ್ಲಿ ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಹಿಜಾಬ್ ಅನ್ನ ಧರಿಸಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇದಕ್ಕೆ ಬ್ರೇಕ್ ಬೀಳುವಂತಹ ಸಾಧ್ಯತೆಗಳಂತೂ ಈ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಹಿಜಾಬ್ ವಿರೋಧಿಸಿ ಶಾಲಾ ಕಾಲೇಜುಗಳಲ್ಲಿ ಕೇಸರಿಯ ಶಾಲನ್ನ ಕೂಡ ಹಂಚಿಕೆ ಮಾಡಿದ್ದಾರೆ. ಹುಬ್ಬಳ್ಳಿಯ ಶಾಲಾ ಕಾಲೇಜುಗಳಲ್ಲಿ ಕೇಸರಿ ಶಾಲನ್ನ ಹಂಚಿದ್ದಾರೆ. ವಿದ್ಯಾರ್ಥಿಗಳಿಗೆ ಕೇಸರಿ ಶಾಲನ್ನ ಶ್ರೀರಾಮ ಸೇನೆ ಹಂಚಿರುವಂತದ್ದು. ಹಿಜಾಬ್ಗೆ ಪ್ರತಿಯಾಗಿ ಶ್ರೀರಾಮ ಸೇನೆ ಹೊಸ ತಂತ್ರವನ್ನ ಹೆಣೆದಿದೆ. ಕರ್ನಾಟಕದಲ್ಲಿ ಹಿಜಾಬ್ ವಿವಾದ ತಾರಕಕ್ಕೆ ಏರ್ತಾ ಇರುವಂತದ್ದು. 2022ರ ಆರಂಭದಲ್ಲೇ ಉಡುಪಿಯ ಕಾಲೇಜೊಂದರಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ತರಗತಿಯ ಒಳಗೆ ಹಿಜಾಬ್ ಅನ್ನ ಧರಿಸುವುದಕ್ಕೆ ಅನುಮತಿಯನ್ನ ಕೋರಿದಂತಹ ಸಂದರ್ಭದಲ್ಲಿ ಭುಗಿಲೆದ್ದಂತಹ ವಿವಾದ ಇದು ರಾಜ್ಯದಾದ್ಯಂತ ಈಗ ದೊಡ್ಡ ಮಟ್ಟದ ಕೋಲಾಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಹಿಜಾಬ್ ವಿವಾದದ ಪ್ರಮುಖ ಹಂತಗಳನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಪ್ರತಿಭಟನೆಗಳು ಸ್ಟಾರ್ಟ್ ಆಯಿತು. ವಿದ್ಯಾರ್ಥಿಗಳು, ಅದರಲ್ಲೂ ಮುಸ್ಲಿಂ ವಿದ್ಯಾರ್ಥಿಯರು ಹಿಜಾಬ್ನ ಧರಿಸುವುದು ನಮ್ಮ ಧಾರ್ಮಿಕ ಹಕ್ಕು ಅಂತ ಹೇಳಿ ಪ್ರತಿಪಾದಿಸಿದ್ರು. ಅದಕ್ಕೆ ಪ್ರತಿಯಾಗಿ ಈಗ ಕೇಸರಿ ಶಾಲನ್ನ ಹಂಚುವುದರ ಮುಖಾಂತರವಾಗಿ ಹಿಂದೂ ಸಂಘಟನೆಗಳಿರಬಹುದು, ಇವರೆಲ್ಲರೂ ಕೂಡ ಅದಕ್ಕೆ ಪ್ರತಿಯಾಗಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಈ ವಿವಾದ ಕೋರ್ಟ್ ಮೆಟ್ಟಿಲನ್ನ ಕೂಡ ಹೇರ್ತು. ನೋಡಿ, ಈ ವಿವಾದ ಈ ಸಂದರ್ಭದಲ್ಲಿ ವಿಚಾರಣೆ ಮುಗಿಯುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ಧಾರ್ಮಿಕ ಗುರುತುಗಳನ್ನು ಗುರುತಿಸುವಂತಹ ಯಾವುದನ್ನು ಕೂಡ ಧರಿಸಬಾರದು ಅಂತ ಹೇಳಿ ಕೋರ್ಟ್ ಆದೇಶವನ್ನ ಕೊಟ್ಟು, ಅದಾದ ಮೇಲೆ ಕರ್ನಾಟಕ ಹೈಕೋರ್ಟ್ ಹಿಜಾಬ್ ಧರಿಸೋದು ಇಸ್ಲಾಂ ಧರ್ಮದ ಅತ್ಯಗತ್ಯ ಆಚರಣೆ ಅಲ್ಲ ಅಂತ ಕೂಡ ಹೇಳ್ತು. ಈಗ ಸರ್ಕಾರ ಏನು ಪರ್ಮಿಷನ್ ಕೊಟ್ಟಿದೆ ಅನ್ನುವಂತಹ ಮಾತಿನ ಹಿನ್ನೆಲೆಯಲ್ಲಿ ಈಗ ಸುಪ್ರೀಂ ಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಈ ವಿವಾದ ಇನ್ನೂ ಸ್ಟಿಲ್ ಹಾಗೆ ಬಾಕಿ ಇದೆ. ಸೊ ಈ ಮಧ್ಯದಲ್ಲಿ ಸದ್ಯಕ್ಕೆ ಯಾರೂ ಕೂಡ ಹಿಜಾಬನ್ನ ಧರಿಸಬಾರ್ದು ಅನ್ನುವಂತಹ ಮಾತಿತ್ತು. ಬಟ್ ಆದರೆ ಈಗ ಹಿಜಾಬನ್ನ ಧರಿಸಿ ಶಾಲಾ ಕಾಲೇಜುಗಳಿಗೆ ಮತ್ತೆ ಬರ್ತಿರೋದ್ರಿಂದಾಗಿ ವಿವಾದ ಸೃಷ್ಟಿಯಾಗ್ತಾ ಇದೆ. ಕೇಸರಿ ಶಾಲನ್ನ ಹಂಚುವುದರ ಮುಖಾಂತರವಾಗಿ ಪ್ರತಿಯಾಗಿ ಶ್ರೀರಾಮ ಸೇನೆ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಕೇಸರಿ ಬಣ್ಣದ ಶಾಲನ್ನ ಕೊಡುವುದರ ಮುಖಾಂತರವಾಗಿ, ಅಂದರೆ ಟವಲ್ ರೀತಿಯಲ್ಲಿ ಇರುವಂತಹ ಇದನ್ನು ಕೊಡುವುದರ ಮುಖಾಂತರವಾಗಿ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಶಾಲಾ ಕಾಲೇಜುಗಳಲ್ಲೂ ಕೂಡ ಹಿಜಾಬನ್ನು ಧರಿಸಿ ಬಂದಿರುವಂತಹ ವಿದ್ಯಾರ್ಥಿಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹಿಜಾಬ್ಗೆ ಪ್ರತಿಯಾಗಿ ಈಗ ಶ್ರೀರಾಮ ಸೇನೆ ಪ್ರತಿತಂತ್ರವನ್ನ ರೂಪಿಸ್ತಾ ಇದೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ ಅನ್ನುವಂತಹ ಮಾತು. ಈ ಹಿನ್ನೆಲೆಯಲ್ಲಿ ನೋಡಿ, ಹಿಜಾಬ್ ಅನ್ನ ಧರಿಸಿಕೊಂಡು ಈಗ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಿರುವ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಕೇಸರಿ ಶಾಲು ಬೇಕೋ, ರಾಷ್ಟ್ರೀಯ ಶಾಲು ಬೇಕೋ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಹಿಜಾಬ್ ಕೇಸರಿ ಶಾಲು ವಿವಾದದ ಬಗ್ಗೆ ಡಿಕೆಶಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ನಂತರ ಚರ್ಚೆ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆ ನಾನು ದೆಹಲಿಗೆ ಹೋಗ್ತಿದ್ದೇನೆ, ದೆಹಲಿ ಪ್ರವಾಸದ ನಂತರವೇ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಕೇಸರಿ ಶಾಲು ಬೇಕೋ ಅಥವಾ ರಾಷ್ಟ್ರೀಯ ಶಾಲು ಬೇಕೋ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಈಗ ಹಿಜಾಬ್ ಮತ್ತು ಕೇಸರಿ ಶಾಲು ವಿವಾದದ ಬಗ್ಗೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡ್ತಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರುವಂತದ್ದು ಸದ್ಯಕ್ಕೆ ಏನನ್ನು ಮಾತನಾಡುವುದಿಲ್ಲ, ದೆಹಲಿಗೆ ಹೋಗ್ತಾ ಇದ್ದೀವಿ, ಸೊ ಅಲ್ಲಿಂದ ಬಂದ ನಂತರ ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರನ್ನ ಕೇಳಿದಂತಹ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅವ್ರು ಕೊಟ್ಟಂತಹ ಉತ್ತರ ಇದು. ಯಾಕಂದ್ರೆ ದೆಹಲಿಗೆ ಆರಿದ್ದಾರೆ ಈಗ ಆಲ್ರೆಡಿ. ಸರ್ಕಾರ ರಚನೆ ಆಗಬೇಕು, ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು. ಸೊ ಅಲ್ಲಿಂದ ಬಂದ ನಂತರ ಇಲ್ಲೇನೆಲ್ಲ ಸಮಸ್ಯೆಗಳಿದೆ ಅದನ್ನೆಲ್ಲ ಕುರಿತು ಮಾತನಾಡ್ತೀನಿ, ರಿಯಾಕ್ಟ್ ಮಾಡ್ತೀನಿ ಅನ್ನುವಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂಥದ್ದು. ಇದರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಶ್ರೀರಾಮ ಸೇನೆ ಪ್ರಮೋದ್ ಮುತಾಲಿಕ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸೋಣ. ನಮಸ್ಕಾರ ಸರ್. ನಮಸ್ತೆ ಸರ್, ಯಾವಾಗ ಇದಕ್ಕೆ ಬ್ರೇಕ್ ಬೀಳುತ್ತೆ ಅಂತ ಹೇಳಿ ಪದೇ ಪದೇ ರಿಪೀಟ್ ಆಗ್ತಾನೆ ಇದೆ. ಹಿಜಾಬನ್ನ ಧರಿಸಬಾರ್ದು ಅನ್ನುವಂತಹ ಆದೇಶ ಕೂಡ ಇದೆ, ಆದ್ರೂ ಕೂಡ ಸರ್ಕಾರ ಇದಕ್ಕೆ ಎಲ್ಲೋ ಒಂದು ಕಡೆ ಸಪೋರ್ಟ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಏನ್ ಹೇಳ್ತೀರಾ? ಈಗ ಸರ್ಕಾರ ಜಾಬ್ ನೋಡಿ, ಈ ಕರ್ನಾಟಕದ ಎಲ್ಲಾ ಸ್ಕೂಲ್ ಕಾಲೇಜ್ಗಳಲ್ಲಿ ನಡೀತಾ ಇತ್ತು. ಈಗ ಯಾವುದೇ ಸಮಸ್ಯೆ ಇರ್ಲಿಲ್ಲ. ಈಗ ಮೊನ್ನೆ ಈ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಮತ್ತು
ಹಿಜಾಬ್ ಹಾಕೋಬಹುದು. ಹ್ಮ್ ಹೈಕೋರ್ಟ್ ನಲ್ಲಿ, ಸುಪ್ರೀಂ ಕೋರ್ಟ್ ನಲ್ಲಿ, ಹೈಕೋರ್ಟ್ ನಲ್ಲಂತೂ ಬಹಳ ಚೆನ್ನಾಗಿ ಸ್ಪಷ್ಟವಾಗಿ ಹೇಳಿದೆ. ಹೌದು ಹೌದು. ಇದರಲ್ಲಿ ವಸ್ತ್ರ ಸಂಹಿತೆ ಕಡ್ಡಾಯಗೊಳಿಸಿದೆ ಕೂಡ ಹೈಕೋರ್ಟ್. ವಸ್ತ್ರ ಸಂಹಿತೆ ಕಡ್ಡಾಯಗೊಳಿಸಿದೆ ಹೈಕೋರ್ಟ್. ಸುಪ್ರೀಂ ಕೋರ್ಟ್ ಸ್ಟಿಲ್ ಪೆಂಡಿಂಗ್ ಇದೆ. ಹೌದು. ಅಂದ್ರೆ ಈ ಕಡ್ಡಾಯದಲ್ಲಿ ಬರುತ್ತಾ ಅದಕ್ಕೆ ನೀವು ಹಾಕೋ, ಆದ್ರೆ ಶಾಲಾ ಆವರಣ ತಕ್ಷಣ ಅದನ್ನು ತೆಗೆದು ಶಾಲಾ ಪ್ರಕಾರ ಏನು ಸಮವಸ್ತ್ರ ಅದನ್ನ ಹಾಕೊಟ್ಟು ನೀವು ಹೋಗಿ ಅನ್ನುವಂತ ಬಹಳ ಸ್ಪಷ್ಟವಾಗಿದೆ. ಸೊ ಇದು ಇವರಿಗೆ ಎಲ್ಲಿ ಬುದ್ಧಿ ಇಟ್ಟಿದಾರೋ, ಬುದ್ಧಿ ಇತ್ತು, ಏನ್ ನಿರ್ಲಕ್ಷ್ಯ ಅಧಿಕಾರಕ್ಕೋಸ್ಕರ ಮಕ್ಕಳಲ್ಲಿ ವಿಷ ತುಂಬ್ತಾ ಇದೆ, ಭೇದ ತುಂಬ್ತಾ ಇದ್ದಾರೆ. ಸಂವಿಧಾನ ವಿರೋಧಿ ಇದು. ಸಮವಸ್ತ್ರ ಯೂನಿಫಾರ್ಮ್ ಅನ್ನುವಂಥದ್ದು ಅರ್ಥ ಏನಾದ್ರು ಗೊತ್ತಾ ಇವ್ರಿಗೆ? ಸೊ ಅವರೇ ಮಾಡಿದ್ರು. 30-40 ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ವಿದ್ಯಾರ್ಥಿಗಳಲ್ಲಿ ಭೇದ ಭಾವ ಇರಬಾರ್ದು ಅಂತ. ಸೊ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಶ್ರೀಮಂತರು, ಬಡವರು, ಹೀಗೆ ಯಾವುದೇ ಭೇದ ಇಲ್ಲದೆ ಎಲ್ಲರೂ ಭಾರತೀಯರಾಗಿ ಬದುಕಬೇಕು, ಅವರಲ್ಲಿ ಒಳ್ಳೆ ಸಂಸ್ಕಾರ ಸಿಗಬೇಕು ಅನ್ನುವಂಥದ್ದೇ ಭಾವನೆಯಿಂದ ಯೂನಿಫಾರ್ಮು, ಸಮವಸ್ತ್ರ ಅನ್ನುವಂಥದ್ದು ನಿಯಮವನ್ನು ಮಾಡಿದ್ದಾರೆ. ಈಗ ಉದ್ದಟತನದಿಂದ, ಸೌಖ್ಯದಿಂದ ಮುಸ್ಲಿಂ ಓಟಿಗೋಸ್ಕರ, ಮುಸ್ಲಿಮರನ್ನ ಪ್ಲೀಸ್ ಮಾಡೋದಕ್ಕೋಸ್ಕರ ಇದು ದುರಹಂಕಾರದ ಆಜ್ಞೆಯನ್ನ ಮಾಡಿದ್ರು ಇವರು. ಸರ್, ಇದು ಸರ್ಕಾರ ಮಾಡ್ತಿರುವಂತದ್ದು ಇದು ಅಲ್ಪಸಂಖ್ಯಾತರನ್ನ ಓಲೈಸುವಂತಹ ಪ್ರಯತ್ನ ಅಷ್ಟೇ ನಡೀತಿದ್ಯಾ ಅಂತ ಹೇಳಿ, ನಾವೆಲ್ಲರೂ ಎಲ್ಲಾ ಭಾರತೀಯರು ಅನ್ನುವಂತಹ ಮಾತನ್ನ ಬಿಟ್ಟು ಇಲ್ಲಿ ಡಿವೈಡ್ ಅಂಡ್ ರೂಲ್ ಅನ್ನುವಂತಹ ಪ್ರಯತ್ನಕ್ಕೆ ಸರ್ಕಾರ ಮುಂದಾಗ್ತಿದ್ಯಾ ಅಂತ? ಅಲ್ಲ, ಅವ್ರಿಗೆ ಡಿವೈಡ್ ರೂಲು ಅದು ಇದಕ್ಕಿಂತ ಒಟ್ಟು ಅಧಿಕಾರ ಬೇಕು, ಮುಸ್ಲಿಮರು ಓಟ್ ಬೇಕು. ಸೊ ಮುಸ್ಲಿಮರಿಗೋಸ್ಕರ ಅವ್ರು ಏನ್ ಬೇಕಾದ್ ಮಾಡಕ್ ತಯಾರಿದ್ದಾರೆ. 600 ಕೋಟಿ ರೂಪಾಯಿ ಮುಸ್ಲಿಮರ ಅಭಿವೃದ್ಧಿಗೋಸ್ಕರ ತೆಗೆದಿಟ್ರು. ಆಮೇಲೆ ಭಾನು ಮುಸ್ತಾಕ್ ಅಂತ ಹೇಳಿ ಒಬ್ಬ ಲೇಖಕಿಯನ್ನ ಚಾಮುಂಡೇಶ್ವರಿ ಆ ದೇವಿಯ ರಥವನ್ನ ಎಳಿಸಿದ್ರು. ಸೊ ಇವೆಲ್ಲ ನೋಡ್ತಾ ಬಂದ್ರೆ ಇವ್ರಿಗೆ ನೀತಿ, ನಿಯಮ, ಸಮಾನತೆ, ಏಕತೆ, ಶಾಂತಿ ಬೇಕಾಗಿಲ್ಲ ಇವರಿಗೆ. ಇವ್ರಿಗೆ ಅಧಿಕಾರ ಮಾತ್ರ ಮುಖ್ಯ ಅಂತ ಅನ್ನುವಂಥದ್ದು ಆಗಿದೆ. ಈಗ ಏನಾಗಿದೆ ಅಂದ್ರೆ ದಾವಣಗೆರೆ ಚುನಾವಣೆ ಆದ ನಂತರ ಅಲ್ಲಿಯ ಮುಸ್ಲಿಮರು ಏನು ಒಂದು ದೊಡ್ಡ ಕಿಡಿ ಎಬ್ಬಿಸಿದ್ರು, ಇಡೀ ರಾಜ್ಯಕ್ಕೆ ಅವ್ರು ಓಲೈಸುವಂತಹ ಪ್ರಯತ್ನ ಇದು 100% ಇದು ಓಲೈಸುವಂತ ಪ್ರಯತ್ನ. ಓಕೆ ಸರ್, ಥ್ಯಾಂಕ್ ಯು ವಿಸ್ತಾರ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಓಕೆ, ಮಹೇಶ್ ತೆಂಗಿನಕಾಯಿ ಅವರು ಈಗ ಬಿಜೆಪಿ ಶಾಸಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಸರ್, ಹಿಜಾಬ್ಗೆ ಯಾವಾಗ ಬ್ರೇಕ್ ಅಂತ ಹೇಳಿ ನೋಡಿ, ಪದೇ ಈಗ ಸುಪ್ರೀಂ ಕೋರ್ಟ್ ಹಂಗಳದಲ್ಲಿದೆ, ಇನ್ನೂ ಕೂಡ ಒಂದು ದೊಡ್ಡ ಪೀಠಕ್ಕೂ ಕೂಡ ವರ್ಗಾವಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಯಾಕೆ ಸರ್ಕಾರದ ಈ ರೀತಿಯಾದಂತಹ ನಡವಳಿಕೆ ಅಂತ ಬ್ರೇಕ್ ಹಾಕೋರು ಯಾರು ಇಲ್ವಾ? ಇದಕ್ಕೆ ಸರ್ಕಾರ ತಾನು ಮಾಡಿದ್ದೇ ರೂಲ್ಸಾ ಅಂತ? ನೋಡಿ, ಒಂದು ಬಹಳ ಸ್ಪಷ್ಟ ಹೇಳ್ತೇನೆ, ಇವತ್ತು ಸರ್ಕಾರಕ್ಕೆ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಸಾಕಷ್ಟಿವೆ. ಹೌದು, ರಾಜ್ಯದಲ್ಲಿ ಅಭಿವೃದ್ಧಿ ಹಿನ್ನಡೆ ಆಗ್ತಾ ಇದೆ. ರಾಜ್ಯದಲ್ಲಿ ಇವತ್ತು ಹಣಕಾಸಿನ ಸಮಸ್ಯೆಗಳು ತಲೆದೋರಿದೆ. 1 ಕಿಲೋಮೀಟರ್ ರೋಡ್ ಮಾಡಬೇಕಂದ್ರೆ 3 ವರ್ಷದಿಂದ ಆಗ್ಲಾರ್ದಂತ ಪರಿಸ್ಥಿತಿ, ದುಸ್ಥಿತಿಗೆ ಇವತ್ತು ಸರ್ಕಾರ ಬಂದ್ ನಿಂತಾಗ ಆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸುವುದನ್ನ ಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ವಿನಾಕಾರಣ ಸಮಸ್ಯೆಗಳನ್ನ ತಗೊಂಡ್ಬಂದು ಜನರ ಮೈಂಡ್ ಸೆಟ್ ಅನ್ನ ಬೇರೆ ಕಡೆಗೆ ಸೆಳೆಯುವಂತ ಪ್ರಯತ್ನವನ್ನ ಇವತ್ತು ಕಾಂಗ್ರೆಸ್ ಕಡೆ ಆಗ್ತಾ ಇದೆ. ಎರಡನೇದು, ವಿದ್ಯಾರ್ಥಿಗಳಿಗೆ ಎಲ್ಲಲ್ಲಿ ಕೂಡ ವಸ್ತ್ರ ಸಂಹಿತೆ ಅಂತಕ್ಕಂಥದ್ದು ನೀತಿ ನಿಯಮ ಇದೆ. ಅದೇನು ಇವತ್ತೇನು ಯಾವುದೇ ಮುಸ್ಲಿಂ ವಿದ್ಯಾರ್ಥಿಗಳಾಗ್ಲಿ ವಿದ್ಯಾರ್ಥಿನಿಯಾಗಲಿ ಎಲ್ಲಿ ಕೇಳಿದ್ದಿಲ್ಲ ನಮ್ಗೆ ವಸ್ತ್ರ ಸಂಹಿತೆ ಕೊಡ್ರಿ ಅಥವಾ ನಮ್ಗೆ ಹಿಜಾಬ್ ಹಾಕ್ರಿ ಅಂತ ಅವ್ರೇನ್ ಕೇಳ್ಯಾರ, ಅವ್ರು ಯಾರು ಕೇಳಿದ್ದಿಲ್ಲ. ಆದ್ರೆ ಸರ್ಕಾರ ಮತ್ತೆ ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿಯನ್ನ ಇಟ್ಕೊಳ್ಳೋ ಮುಖಾಂತರ ಈ ರೀತಿಯಾಗಿರ್ತಕ್ಕಂಥ ಗೊಂದಲಗಳನ್ನ ಸಮಾಜದಲ್ಲಿ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೈತಿ. ಇದನ್ನ ಭಾರತೀಯ ಜನತಾ ಪಾರ್ಟಿ ನಾವು ಸ್ಪಷ್ಟವಾಗಿ ಖಂಡನೆ ಮಾಡ್ತೀವಿ. ಮತ್ತು ಅಷ್ಟೇ ಅಲ್ಲ, ನೀವು ಶಿವದಾರ ಹಾಕೋಬಹುದು, ರುದ್ರಾಕ್ಷಿ ಹಾಕೋಬಹುದು. ಈ ಹಿಂದೂಗಳ ಸಮಾಜದಲ್ಲಿ ಹುಟ್ಟದಾಗ ಅವರು ಹಿಜಾಬ್ ಅನ್ನ ಧರಿಸ್ಕೊಂಡು ಬಂದ್ರು, ನಾವು ಕೇಸರಿ ಶಾಲನ ಈ ರೀತಿ ಪ್ರತಿರೋಧವನ್ನ ವ್ಯಕ್ತಪಡಿಸೋದಕ್ಕಿಂತ ಕಾನೂನಾತ್ಮಕವಾಗಿ ಇದಕ್ಕೆ ಬ್ರೇಕ್ ಹಾಕುವಂತಹ ಪ್ರಯತ್ನ ಯಾಕೆ ಆಗ್ತಾ ಇಲ್ಲ ಅಂತ, ಸರ್ಕಾರ ಯಾಕೆ ರೂಲ್ಸ್ ಗಳನ್ನ ಫಾಲೋ ಮಾಡ್ತಾ ಇಲ್ಲ ಅಂತ ನೋಡಿ. ಇವತ್ತು ಸರ್ಕಾರಕ್ಕೆ ಅದು ಬೇಕಾಗಿಲ್ಲ. ಸರ್ಕಾರಕ್ಕೆ ಗೊಂದಲ ಸೃಷ್ಟಿ ಮಾಡೋದು ಬೇಕಾಗಿತ್ತು. ಸರ್ಕಾರಕ್ಕೆ ಈಗೇನು ಯಾರು ಕೇಳಿದ್ರಿ? ಈಗ ನಿಮ್ಗೆ ನೀವು ಇದಕ್ಕೆ ಪ್ರತಿರೋಧವನ್ನ ವ್ಯಕ್ತಪಡಿಸಬೇಕಲ್ವಾ? ನೀವು ಬೇರೆ ರೀತಿಯಾದ ಹೋರಾಟ ಹೇಗ್ ಮಾಡ್ತೀರಾ ಅಂತ ಹೇಳಿ, ಶಾಲೆಗಳನ್ನ ಹೊರತುಪಡಿಸಿ ಬೇರೆ ಯಾವ ರೀತಿಯಾದಂತಹ ಹೋರಾಟಕ್ಕೆ ನೀವು ಮುಂದಾಗ್ತೀರಾ?
ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಅಪೋಸಿಷನ್ ಲೀಡರ್ ನೇತೃತ್ವದಲ್ಲಿ ನಾವು ಸಭೆ ಮಾಡ್ತೀವಿ. ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರೊಟೆಸ್ಟ್ ಮಾಡ್ಬೇಕು ಏನ್ ಬೇಕನ್ನೋದು ಪಕ್ಷದ ಅಡಿಯಲ್ಲಿ ನಾವು ತೀರ್ಮಾನ ಮಾಡಿ ಅದನ್ನ ಕೈಗೊಳ್ತೇವೆ ನಾವು ಅದನ್ನ. ಓಕೆ, ರಾಜ್ಯಾಧ್ಯಕ್ಷರು ಏನ್ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನಿಮ್ಮ ಪಾರ್ಟಿನಲ್ಲಿ ಏನ್ ಡಿಸ್ಕಷನ್ ಆಗಿದೆ? ಯಾಕಂದ್ರೆ ಇದು ಪದೇ ಪದೇ ರಿಪೀಟ್ ಆಗ್ತಾ ಇದ್ರೆ ಸಮಾಜದಲ್ಲಿ ಒಂದು ರೀತಿಯ ಶಾಂತಿಯನ್ನ ಕದಡದಂತೆ ಆಗತ್ತೆ ಸರ್ ಇದು. ನೋಡಿ, ಡೆಫಿನೆಟ್ಲಿ ಇದು ನಾನು ಹೇಳಿದೆ, ನಿಮ್ಗೆ ಆಗ್ಲೇನು ಕೂಡ ಹೇಳಿದೆ, ಇದು ರಾಜ್ಯ ಸರ್ಕಾರದ ಒಂದು ಕುತಂತ್ರದ ಭಾಗ ಅಷ್ಟೇ. ಯಾಕಂದ್ರೆ ಅಭಿವೃದ್ಧಿ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಕ್ ಆಗ್ತಾ ಇಲ್ಲ. ಇವರು ನಿಮ್ಮ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಸುಮ್ನೆ ಮಕ್ಕಳ ಭವಿಷ್ಯಗಳ ಮೇಲೆ ಆಟ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ನೋಡಿ, ನಾನು ಬಹಳ ಸ್ಪಷ್ಟ ಕೇಳ್ತೀನಿ, ಮಕ್ಕಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ತರ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಲ್ಲಿ ವಸ್ತ್ರ ಸಂಹಿತೆ ಅನ್ನೋಂತೆ ಎಲ್ಲಾ ಮಕ್ಕಳು ಒಂದೇ ಪಾಠ ಓದ್ತಾರ, ಒಂದೇ ಸಮನಾಗಿರ್ಬೇಕನ್ನೋ ಕಾರಣಕ್ಕಾಗಿನೇ ವಸ್ತ್ರ ಸಂಹಿತೆಯನ್ನು ಜಾರಿಗೆ ತಂದಿದಾರ. ಮಕ್ಕಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಿಷಬೀಜ ಬಿತ್ತತಕ್ಕಂಥ ಕೆಲಸವನ್ನು ಯಾವಾಗೂ ಮಾಡಬಾರ್ದು, ಯಾರಿಗೂ ಸರಿಯಲ್ಲ. ಇವತ್ತು ಅವ್ರು ಹಿಜಾಬ್ ಹಾಕೊಂಡ್ಬಂದ್ರೆ ನಾಳೆ ಇವ್ರು ಕೇಸರಿ ಶಾಲ್ ಹಾಕೊಂಡ್ ಹೋಗ್ತಾರ, ಅವಾಗ ಏನ್ ಹೇಳ್ತಾರೆ ಇವ್ರು ಅದಕ್ಕೆ? ಕೇಸರಿ ಶಾಲ್ ನೀವು ಹಾಕೋಬೇಡ ಅಂತ ಹೇಳಕ್ ಹೋಗಿರಿ, ಅದನ್ನ ಸ್ಪೆಸಿಫಿಕ್ ಆಗಿ ಯಾಕೆ ಬರೆಯುವಂತ ಅವಶ್ಯಕತೆ ಇತ್ತು? ಅಂದ್ರೆ ಮಕ್ಕಳಲ್ಲಿ ಕೂಡ ಇವತ್ತು ವಿಷಬೀಜ ಬಿತ್ತತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ಆಗ್ತಾ ಇದೆ ಇವತ್ತು. ಬಟ್ ನೀವು ಪ್ರತಿರೋಧ ವ್ಯಕ್ತಪಡಿಸುವಂತಹ ಈಗ ಶ್ರೀರಾಮ ಸೇನೆ ಇರಬಹುದು, ಇವಾಗ ಅವರು ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸ್ತಿರೋದು ಹೇಗೆ? ಶಾಲ್ಗಳನ್ನು ಹಾಕೋದ್ರ ಮುಖಾಂತರ. ಇದ್ರ ಹೊರತಾಗಿ ಬೇರೆ ಕಾನೂನಾತ್ಮಕವಾಗಿ ಏನೆಲ್ಲ ಜಾರಿಗೆ ತರಬಹುದು ಅದ್ರದ್ದು ಹೋರಾಟ ಮಾಡ್ಬೇಕಲ್ವಾ ನೀವು? ಅದನ್ನ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡ್ಬೇಕಲ್ವಾ? ನೋಡಿ, ನ್ಯಾಯಾಲಯದಲ್ಲಿ ಇದೆ ಇಲ್ಲೋ? ನ್ಯಾಯಾಲಯದಲ್ಲಿ ತೀರ್ಮಾನ ಆಗುವವರೆಗೂ ಕಾಯ್ತಕ್ಕಂಥ ಪರಿಸ್ಥಿತಿ ಏನು ಅಷ್ಟು ಅರ್ಜೆಂಟ್ ಐತಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ, ಸರ್ಕಾರಕ್ಕೆ? ಇವತ್ತು ನ್ಯಾಯಾಲಯದಲ್ಲಿ ನಿರ್ಣಯ ಬರ್ಬೇಕಲ್ಲ, ನಿರ್ಣಯ ಬರುವ ಮಟ್ಟ ಕಾಯುವಂತ ವ್ಯವಸ್ಥೆ ಇಲ್ಲ ಸರ್ಕಾರಕ್ಕೆ. ಯಾರು ಹೊರಬಿ ಹತ್ತಿಡಿ ತಗೊಂಡ್ಬರಿ. ಓಕೆ ಸರ್, ಧನ್ಯವಾದಗಳು ವಿಸ್ತಾರ ನ್ಯೂಸ್ ಜೊತೆ ಮಾತನಾಡೋದಕ್ಕೆ.